ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 11ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚಿಯಾದ ಪ್ರದೇಶದಲ್ಲಿ ಸ್ಥಿರವಾದ, ಅತಿ ಎತ್ತರವೂ ಮತ್ತು ಅತಿ ತಗ್ಗೂ ಅಲ್ಲದ ಬಟ್ಟೆ, ಚರ್ಮ, ಕುಶ ಇವುಗಳನ್ನು ಒಂದರ ಮೇಲೊಂದು ಹಾಕಿರುವಂತಹ ಆಸನವನ್ನ ಮಾಡಿಕೊಳ್ಳಬೇಕು ಎಂದು ಕೃಷ್ಣ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ. ನಾವು ಇದೊಂದೇ ಒಂದು ಶ್ಲೋಕವನ್ನ ಮಾತ್ರ ಅಧ್ಯಯನ ಮಾಡಿದ್ರೆ ಈ ಒಂದು ಶ್ಲೋಕದ ಪೂರ್ಣ ಅರ್ಥವನ್ನ ನಮಗೆ ಗ್ರಹಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಈ ಶ್ಲೋಕವನ್ನ ಇದರ ಹಿಂದಿನ ಶ್ಲೋಕ ಮತ್ತು ಮುಂದಿನ ಶ್ಲೋಕದೊಂದಿಗೆ ನಾವು ಬೆರೆಸಿಕೊಂಡಾಗ, ಅದೊಂದು ಸೇತುವೆಯನ್ನಾಗಿ ಮಾಡಿಕೊಂಡಾಗ, ಅಥವಾ ಇದೊಂದನ್ನ ಹಿಂದಿನ ಮತ್ತು ಮುಂದಿನ ಶ್ಲೋಕದೊಂದಿಗೆ ಸಂಕಲ್ಪ ಸೇತುವೆಯನ್ನಾಗಿ ಮಾಡಿಕೊಂಡಾಗ ಮಾತ್ರ ಈ ಒಂದು ಶ್ಲೋಕದ ಪೂರ್ಣ ಅರ್ಥವನ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳಬಹುದು. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಧ್ಯಾನದ ಬಗ್ಗೆ ತಿಳಿಸ್ತಾ ಇದ್ದಾನೆ. ಯಾಕಾಗಿ ನಾವು ಧ್ಯಾನ ಮಾಡಬೇಕು? ಕೃಷ್ಣ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ, ಹೌದು. ಆದ್ರೆ ಯಾಕಾಗಿ ಮಾಡಬೇಕು? ನಮ್ಮ ದೇಹವನ್ನ ಮತ್ತು ನಮ್ಮ ಮನಸ್ಸನ್ನ, ಆ ಮೂಲಕ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸಬೇಕು ಅಂತೇಳಿ ಅಂದ್ರೆ ನಮ್ಮಲ್ಲಿ ಧ್ಯಾನ ಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕು. ಆ ಧ್ಯಾನ ಶಕ್ತಿಯನ್ನ ನಾವು ವೃದ್ಧಿಸ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ನಾವು ಧ್ಯಾನವನ್ನ ಮಾಡಬೇಕು. ಆ ಧ್ಯಾನವನ್ನ ಹೇಗೆ ಮಾಡಬೇಕು, ಯಾವ ಬಗೆಯ ಭೌತಿಕ ಸಿದ್ಧತೆಯನ್ನ ನಾನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಕೃಷ್ಣ ಈ 11ನೆಯ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾನೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಅಂತ ಹೇಳಿ ಮೊದಲನೆಯ ಸಾಲು ಇದೆ. ಅಂತಂದ್ರೆ ನಾವು ಧ್ಯಾನ ಮಾಡುವಂತಹ ಸ್ಥಳ ಶುಚಿಯಾಗಿರಬೇಕು. ಅಲ್ಲಿ ಕಸ ಅಥವಾ ಕೊಳೆ ಯಾವುಗಳು ಇರಕೂಡದು. ಸ್ಥಳ ಮಾತ್ರ ಶುಚಿಯಾಗಿರುವುದಲ್ಲ, ನಾವು ಕೂಡ ಶುಚಿಯಾಗಿರಬೇಕು. ಸ್ನಾನಾದಿಗಳನ್ನ ಮಾಡಿರಬೇಕು, ಕೈಕಾಲುಗಳನ್ನ ತೊಳೆದುಕೊಂಡಿರಬೇಕು, ಒಗೆದ ಶುಚಿಯಾದ ಶುಭ್ರ ಸ್ವಚ್ಛ ಬಟ್ಟೆಯನ್ನೇ ಧರಿಸಿಕೊಂಡಿರಬೇಕು. ಇದರ ಜೊತೆಗೆ ಹೊರಗೆ ಮಾತ್ರ ಶುಚಿಯಲ್ಲ, ನಮ್ಮ ದೇಹ ಮತ್ತು ನಾವು ಉಡುವ ಬಟ್ಟೆ ಇವುಗಳು ಕೂಡ ಮಡಿಯಾಗಿರಬೇಕು ಅಂತ. ಮಡಿ ಅಂತಂದ್ರೆ ಅದು ಕೇವಲ ಒಂದು ರೀತಿಯ ಒಂದು ಸಂಪ್ರದಾಯದವರು ಪಾಲಿಸುವಂತಹ ಒಂದು ಕ್ರಮ ಮಾತ್ರವಲ್ಲ. ಮಡಿ ಅಂತಂದ್ರೆ ಒಗೆದ ಬಟ್ಟೆ, ಶುಚಿಯಾಗಿರುವ ಪವಿತ್ರವಾದ ಬಟ್ಟೆ ಎನ್ನುವುದಕ್ಕೆ ಮಡಿ ಬಟ್ಟೆ ಅಂತ ಹೇಳ್ತಾರೆ. ನಾವು ಸ್ನಾನಾದಿಗಳನ್ನ ಮುಗಿಸಿಕೊಂಡಾಗ ನಾವು ಕೂಡ ಮಡಿ ಆಗ್ತೇವೆ ಅಂತ ಹೇಳ್ತೀವಿ. ಇದು ಶುಚೌ ದೇಶೇ ಪ್ರತಿಷ್ಠಾಪ್ಯ. ಸ್ಥಿರಮಾಸನಮಾತ್ಮನಃ ಅಂತಂದ್ರೆ ನಾವು ಯಾವುದರ ಮೇಲೆ ಕೂತ್ಕೊಳ್ಬೇಕು ಅಂಥೇಳಿ ನಾವು ಬಯಸ್ತೀವೋ ಅದು ಸ್ಥಿರವಾಗಿರ್ಬೇಕು ಅಂತ. ಈ ಕೆಲವು ಸಲ ನಾವು ಮಣೆ ಮೇಲೆ ಕೂತಾಗ ಆ ಮಣೆ ಆ ಕಡೆ ಈ ಕಡೆ ಓಲಾಡ್ತಾ ಇರತ್ತೆ, ಅಲ್ಗಾಡ್ತಾ ಇರತ್ತೆ, ಒಂದು ಸ್ಥಿರವಾಗಿ ಕುಳಿತುಕೊಂಡಿರಲ್ಲ. ಯಾಕೆ ಅಂದ್ರೆ ಅದ್ರದ್ದು ಕಾಲು, ಒಂದು ಕಾಲು ಉದ್ದ ಇದ್ರೆ ಒಂದು ಕಾಲು ಗಿಡ್ಡ ಇರುತ್ತೆ. ಹಾಗಿದ್ದಾಗ ಕುಳಿತುಕೊಳ್ಳುವಂತಹ ಮಣೆ ಆ ಕಡೆ ಈ ಕಡೆ ಓಲಾಡಬಹುದು. ಹಾಗೆಲ್ಲ ಓಲಾಡುವಂತಹ ಮಣೆಗಳನ್ನ ಹಾಕ್ಕೊಳ್ಬಾರ್ದು, ಅದು ಅಲ್ಲಾಡ್ತಾ ಇರಬಾರ್ದು, ಸ್ಥಿರವಾಗಿರ್ಬೇಕು. ಯಾಕೆ ಅಂತಂದ್ರೆ ನಾವು ಯಾವುದರ ಮೇಲೆ ಕೂತ್ಕೊಳ್ತೀವಿ
ಆ ಕೂತ್ಕೊಳ್ಳುವಂಥ ಆಸನ ಏನಿದೆ, ಆ ಆಸನ ಸ್ಥಿರವಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಮತ್ತು ದೇಹ ಕೂಡ ಸ್ಥಿರವಾಗಿರುತ್ತೆ. ನಾವು ಕುಳಿತುಕೊಳ್ಳುವಂಥ ಒಂದು ಮಣೆಯೇ ಸ್ಥಿರವಾಗಿಲ್ಲ ಅಂತಂದ್ರೆ ನಮ್ಮ ಮನಸ್ಸನ್ನ ಹೇಗೆ ಸ್ಥಿರ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಅದು ಹೇಗೆ ಅಲ್ಲಾಡ್ತಾ ಇರುತ್ತೋ, ಎಡಗಡೆಗೆ ಬಲಗಡೆಗೆ ವಾಲುತ್ತಾ ಹೋಗುತ್ತೋ, ಹಾಗೆ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಎರಡೂ ಕೂಡ ಹಾಗೆ ವಾಲುತ್ತಾ ಹೋಗುತ್ತೆ. ನಮ್ಮ ದೇಹ ವಾಲ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಚಂಚಲತೆಗೆ ಹೊರಟು ಬಿಡುತ್ತೆ. ಹಾಗಾಗಿ ಚಿತ್ತ ಚಂಚಲವಾಗ್ಬಿಡತ್ತೆ. ಚಿತ್ತ ಚಂಚಲವಾಗಬಾರದು ಅಂತೇಳಂದ್ರೆ ನಾವು ಕುಳಿತುಕೊಳ್ಳುವಂತಹ ಆಸನ ಕೂಡ ಸ್ಥಿರವಾಗಿರ್ಬೇಕು. ಹಾಗೆಯೇ ಅದು ಎತ್ತರದ ಸ್ಥಳದಲ್ಲಿಯೂ ಕೂಡ ಇರಬಾರ್ದು, ತುಂಬಾ ಎತ್ತರಕ್ಕೂ ಕೂಡ ಅದನ್ನ ಇರಬಾರ್ದು. ಸುತ್ತಮುತ್ತಲ ಸ್ಥಳ ಏನಿದೆ ನಾವು ಕುಳಿತುಕೊಳ್ಳುವಂತ ಸ್ಥಳ, ಅದಕ್ಕಿಂತ ತಗ್ಗಿನ ಸ್ಥಳದಲ್ಲಿಯೂ ಕೂಡ ಇರಬಾರ್ದು. ಯಾಕೆ ಅಂದ್ರೆ ಎತ್ತರದಲ್ಲಿದ್ರೆ ನಾವ್ ಎಲ್ಲಿ ಬಿದ್ದು ಬಿಡ್ತೀವೋ ಅಂತ ಭಯ ಇರುತ್ತೆ. ಇನ್ನು ತಗ್ಗಿನ ಪ್ರದೇಶದಲ್ಲಿದ್ರೆ ಸುತ್ತಮುತ್ತ ಹರಿದಾಡುವಂತ ಹುಳ ಹುಪ್ಪಡಿಗಳೆಲ್ಲ ಅಲ್ಲಿ ಬರಬಹುದು. ಹಾಗಾಗಿ ಅದೊಂದು ಸಾಮಾನ್ಯವಾದ ಸ್ಥಳವಾಗಿರ್ಬೇಕು. ಹಾಗಾಗಿ ಧ್ಯಾನ ಮಾಡಬೇಕು ಅಂತಂದ್ರೆ ನಾವು ಒಂದು ಆಸನದ ಮೇಲೆ ಕುಳಿತುಕೊಳ್ಬೇಕು. ಅಂತಂದ್ರೆ ನೀವು ಬರಿಯ ನೆಲದ ಮೇಲೆ, ಬರಿಯ ಒಂದು ಭೂಮಿಯ ಮೇಲೆ ಕುಳಿತುಕೊಳ್ಬಾರ್ದು ಅನ್ನುವಂಥ ಮಾತನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾಗಿನೇ ನೋಡಿ, ನಾವು ಮನೆಯಲ್ಲಿ ಎಲ್ಲಾದ್ರೂ ಊಟ ಮಾಡುವಾಗಲಿ ಅಥವಾ ಎಲ್ಲಾದ್ರೂ ಕೆಳಗಡೆ ಕೂತ್ಕೊಳ್ಲಿಕ್ಕೆ ಹೋದ್ರೆ ನಮಗೆ ಆ ಮನೆಯವರು ಹೇಳ್ತಾರೆ, ಕೆಳಗೆ ಕೂತ್ಕೋಬೇಡ, ಇರು ಚಾಪೆ ಹಾಸ್ತೀನಿ, ಇರು ಮಣೆ ಕೊಡ್ತೀನಿ, ಇರು ಒಂದು ಬಟ್ಟೆ ಹಾಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಹಾಗೆ ನೆಲದ ಮೇಲೆ ಕುಳಿತುಕೊಳ್ಬಾರ್ದು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥ ಮಾತಿದು. ಹಾಗಾಗಿ ನಮ್ಮ ಆಸನ, ನಾವು ಕುಳಿತುಕೊಳ್ಳುವಂಥ ಒಂದು ಸ್ಥಳ ಶುದ್ಧಿಯಾಗಿರ್ಬೇಕು ಮತ್ತು ಪವಿತ್ರವಾಗಿರ್ಬೇಕು ಮತ್ತು ಅಷ್ಟೇ ಗಟ್ಟಿಯಾಗಿರ್ಬೇಕು. ಹಾಗಾದಾಗ ಮಾತ್ರ ನಾವು ಧ್ಯಾನ ಮಾಡಲಿಕ್ಕೆ ಒಂದು ಸ್ಥಳ ಶುದ್ಧತೆ ಪವಿತ್ರವಾಗುತ್ತೆ. ಆ ನಂತರ ನಾವು ಯಾವ ಸ್ಥಾನವನ್ನ ಧ್ಯಾನಕ್ಕಾಗಿ ಆರಿಸಿಕೊಳ್ಳುತ್ತೇವೋ ಆದಷ್ಟು ನಾವು ಆ ಸ್ಥಳವನ್ನ ಧ್ಯಾನಕ್ಕಾಗಿಯೇ ಮೀಸಲಿಡಬೇಕೇ ಹೊರತು ಬೇರೆಯ ಒಂದು ಕಾರ್ಯಗಳನ್ನ ಅಲ್ಲಿ ಮಾಡಕೂಡ್ದು. ಧ್ಯಾನಕ್ಕೆ ಮಾತ್ರ ಅದನ್ನ ನಾವು ಮೀಸಲಿಟ್ಟಾಗ ಆ ಒಂದು ಸ್ಥಳ ಅಷ್ಟೇ ಶುದ್ಧವಾಗಿ ಪರಿಶುದ್ಧವಾಗಿರುತ್ತೆ. ಆಗ ಸದಾಕಾಲ ಅಲ್ಲಿ ನಮಗೊಂದು ವೈಬ್ರೇಷನ್ ಅಥವಾ ಕಂಪನಾಂಕ ಅಲ್ಲಿ ಸಿದ್ಧಗೊಳ್ಳುತ್ತೆ. ಹಾಗಾಗಿ ಆ ಒಂದು ಸ್ಥಳವನ್ನ ನಾವು ಆದಷ್ಟು ಧ್ಯಾನಕ್ಕಾಗಿಯೇ ಮೀಸಲಿರಿಸ್ಕೊಳ್ಬೇಕು. ನಂತರ ನಾವು ಕುಳಿತುಕೊಳ್ಳಲಿಕ್ಕೆ ಕುಶಾಸನ ಅಂದ್ರೆ ಒಂದು ಮೃಗದ ಚರ್ಮವನ್ನ ಉಪಯೋಗಿಸಬಹುದು. ಇದನ್ನು ನಾವು ಶಿವ ಧ್ಯಾನ ಮಾಡುವಾಗ ಒಂದು ಜಿಂಕೆಯ ಚರ್ಮವನ್ನ ಉಪಯೋಗಿಸಿರುವಂಥದ್ದನ್ನ ನೋಡಬಹುದು. ಋಷಿ ಮುನಿಗಳು ಕುಳಿತುಕೊಳ್ಳುವಾಗ ಜಿಂಕೆಯ ಚರ್ಮವನ್ನು, ಹುಲಿಯ ಚರ್ಮವನ್ನು ಹಾಕಿ ಕುಳಿತುಕೊಂಡಿರುವಂಥದ್ದನ್ನ ನೋಡಬಹುದು. ಹಾಗಂತ ದೇವಾನು ದೇವತೆಗಳು ಬಳಸಿದ್ದಾರೆ ಅಂತ ಹೇಳಿ ನಾನು ಎಲ್ಲೋ ಅರಣ್ಯ ಇಲಾಖೆಗೆ ಹೋಗಿ ಅಥವಾ ಅರಣ್ಯಕ್ಕೆ ಹೋಗಿ ಯಾವುದೋ ಜಿಂಕೆಯನ್ನ ತಂದು ಅದರ ಚರ್ಮವನ್ನ ಹಾಸಿ ಕೂತ್ಕೊಳ್ಬೇಕು ಅಂತಿಲ್ಲ. ಹಾಗೇನಾರು ಆದ್ರೆ ಅರಣ್ಯ ಇಲಾಖೆಯವ್ರು ಬಂದು ನಮ್ಮನ್ನು ಕರ್ಕೊಂಡೋಗಿ ಇವತ್ತಿನ ದಿನ ಜೈಲಿಗೆ ಸೇರಿಸ್ಬಿಡ್ತಾರೆ. ಯಾಕೆ ಅಂದರೆ ಪರಿಸರದ ರಕ್ಷಣೆಗೆ ನಮ್ಮ ಕಾಡು ಪ್ರಾಣಿಗಳು, ವನ್ಯ ಜೀವಿಗಳೇ ಅತಿ ಮುಖ್ಯ. ಅದನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ಭಾರತೀಯ ಪ್ರಜೆಯಾದ ನಮ್ಮಗಳ ಕರ್ತವ್ಯ. ಹಾಗಾಗಿ ನಾವು ಒಂದು ಬಟ್ಟೆಯನ್ನ ಉಪಯೋಗಿಸಬಹುದು, ಚಾಪೆಯನ್ನ ಉಪಯೋಗಿಸಬಹುದು, ಅಥವಾ ಒಂದು ಮಣೆಯನ್ನ, ಮರದ ಮಣೆಯನ್ನ ಕೂಡ ಈ ಒಂದು ಕುಳಿತುಕೊಳ್ಳುವುದಕ್ಕೆ ಉಪಯೋಗಿಸಬಹುದು. ಅದನ್ನ ಉಪಯೋಗಿಸಿದ್ರೇನೆ ಕ್ಷೇಮ. ಹಾಗಾಗಿ ಇವುಗಳನ್ನೆಲ್ಲ ಉಪಯೋಗಿಸಿ ಆಸನವನ್ನ ಸಿದ್ಧಪಡಿಸಿಕೊಂಡು ನಾವು ಶುಚಿಯಾಗಿ, ನಾವು ಕುಳಿತುಕೊಳ್ಳುವಂತಹ ಸ್ಥಳವನ್ನು ಕೂಡ ಶುಚಿಯಾಗಿರಿಸಿಕೊಂಡು ನಮ್ಮ ಧ್ಯಾನ ಮಾಡುವಂತಹ ಸ್ಥಳವನ್ನ ನಾವು ಸಿದ್ಧಗೊಳಿಸ್ಕೊಳ್ಬೇಕು. ಹೀಗೆ ಸಿದ್ಧಗೊಳಿಸ್ಕೊಳ್ಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ನೆನೆದಂತೆ ಬದುಕು ನಿಜ, ಆದರಷ್ಟೇ ಸಲ್ಲ. ನೆನೆದಂತೆ ಬದುಕು ನಿಜ, ಆದರಷ್ಟೇ ಸಲ್ಲ. ಸಂಕಲ್ಪ ಸಾಧನೆಗೆ ಬೇಕು ಕರ್ತೃತ್ವ. ತೆಪ್ಪವೇರದೆ ಯಾರು ನೀಳ ನದಿ ದಾಟಿದರೋ, ತೆಪ್ಪವೇರದೆ ಯಾರು ನೀಳ ನದಿ ದಾಟಿದರೋ, ಹೆಜ್ಜೆ ಇಡೆ ಅದು ಪಯಣ ಮುದ್ದು ರಾಮ. ಹೆಜ್ಜೆ ಇಡೆ ಅದು ಪಯಣ ಮುದ್ದು ರಾಮ. ಹಾಗಾಗಿ ಯಾವಾಗ ನಾವು ಬದುಕು ಹೀಗೆ ಇರಬೇಕು ಅಂತೇಳಿ ಅನ್ಕೊಳ್ತೀವೋ ಅದ್ರ ಹಾಗೆ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ.
ಆದರೆ ನಾವು ಹಾಗೆ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಒಂದು ಸಂಕಲ್ಪದ ಶಕ್ತಿಯನ್ನು ಅರಿವಿಗೆ ತಂದುಕೊಳ್ಬೇಕು. ಆ ಸಂಕಲ್ಪಕ್ಕೆ ಒಂದು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಅದಕ್ಕಿರುವಂತಹ ಮೂಲ ಮಂತ್ರವೇ ಧ್ಯಾನ. ಹಾಗಾಗಿ ಧ್ಯಾನ ಮಾಡುವಾಗ ಸಂಕಲ್ಪವನ್ನು ಮಾಡಿ ಧ್ಯಾನವನ್ನು ಮಾಡು. ತೆಪ್ಪವೇರದೆ ಯಾರು ನೀಳ ನದಿ ದಾಟಿದರೋ, ಈ ಬದುಕಿನ ಪಯಣವನ್ನು ಸಾಗಬೇಕು ಅಂತಂದರೆ ಧ್ಯಾನ ಎಂಬ ತೆಪ್ಪವನ್ನು ನಾವು ಏರಬೇಕು. ಅದುವೇ ನಮ್ಮ ನಿಜದ ಪಯಣ. ಆ ಪಯಣಕ್ಕೆ ನೀನು ಹೆಜ್ಜೆ ಇಡು ಅಂತ ಹೇಳಿ ಮುದ್ದುರಾಮ ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.